ಶಂಕಪ್ಪ ಸೂರ್ಯನ ಬಾಳೆ ಏನು ಹೆಂಗಾಗೈತಿ ನೋಡಿದಲ್ವ ನಮ್ಮ ಬಗ್ಗೆ ಮಾತಾಡ್ತಿದ್ದವ ಮದುವೆ ಇಲ್ಲ ಅದೆಲ್ಲ ಅಂತೇಳಿ ನಮ್ಮ ಬಗ್ಗೆ ಮಾತಾಡ್ತಿದ್ದ. ಈಗ ಮದುವೆ ಮಾಡ್ಕೊಂಡ ಪಾಪ ಅವ್ರ ಬಾಳೆನೂ ಹಾಳು ಮಾಡಿದ, ತಾನು ಕುಡಿದ ಗಟ್ರನ್ಯಾಗ ಬೀಳುದ, ಅಲ್ಲಿ ಬೀಳುದ, ಇಡೀ ಊರು ಲೋಕ ಮಂದಿ ನೋಡಂಗ ತಾ ಮಾಡಿದ. ಈಗ ತನಗೆ ಯಾರು ಹೇಳ್ತಾರ ನಾವು ಇನ್ನೊಬ್ರು ಹೆಣ್ಮಕ್ಳು ಬಾಳೆನ ಹಾಳು ಮಾಡ್ಲಲ್ಲ, ಮದುವೆ ಮಾಡ್ಕೊಳ್ದ ಗಪ್ ಆರಾಮದು ಸಿದ್ರೆ ಅವ್ನ ತ್ರಾಸ ಅವಂಗ ಕೊಡ್ತಾ. ನಾವು ಮಾತಾಡೋರು ಒಟ್ಟ ನೀನು ನನ್ನ ತೊಗೊಂಡ ಅವ್ನ ತ್ರಾಸ ಮನ್ಯಾಗ ಹೆಂಗೈತೆ ಯಾರಿಗೆ ಗೊತ್ತಾ. ಏನು ಟೆನ್ಷನ್ ತಗೋರೋ, ಲೋಕದಾಗೆಲ್ಲದ ಜಗತ್ತಿನಾಗೆಲ್ಲದ ಟೆನ್ಷನ್ ಇವಾಗ ಇರ್ತೈತೇನ, ಎಲ್ಲರಿಗೆ ಟೆನ್ಷನ್ ಇರುವನ. ಈ ಟೆನ್ಷನ್ ಇದ್ದಂಗೆಲ್ಲ ಹಿಂಗೆ ಮಾಡ್ಕೊತವಾದ್ರೆ ಯಾರು ಬಾಳೆ ಹಾಕವನ. ಅಲ್ಲೋ ಹೆಂಕಪ್ಪ ಹಡಿಸಿ ಮಗಾಗಿ ಏನಾಗೈತೆ, ಬಂಗಾರ ಅಂತ ಹಿಂತದ ಕೈಯಾಗ ಕಮ್ಮಂತ ಉದ್ಯೋಗ ಐತೆ, ಎಲ್ಲ ಐತೆ, ಅಂಥದ್ದು ಇರಾಕಾಗ್ಲಿ ಹಿಂಗೆ ಮಾಡ್ಕೊತ ಅಡ್ಡಾಡ್ತಾನಂದ್ರ ಏನು ನಡ್ಸ್ಯಾರಿ ಇಬ್ರು ಕೂಡ ಹರಿವತ್ತೆ ಅದಕ್ಕನ ಏನು ನಡೆಸುನು. ಅದ ಸೂರ್ಯಾಂದನ ಮಾತಾಡ್ಕೋತ ನಿಂತಿದ್ದೀವಪ್ಪ ನಾನು ಹೆಂಕಪ್ಪ. ನಮ್ಮ ಬಗ್ಗೆ ಏನೇನೋ ಮಾತಾಡ್ತಿದ್ದ. ಈಗ ಅವನ ಬಾಳೆ ಹೆಂಗಾಗೈತಿ ಹೆಂಗೆ ಆಗತೈತಿ ಅನ್ನೋದ ಅದನ್ನ ಮಾತಾಡ್ಕೋತ ನಿಂತಿದ್ವು. ನಿಮಗೂ ತಿಂದ್ಕೊಳ್ಳೋ ಜೀರ್ಣ ಆಗೋಂಗೆ ಕಾಣೋದಿಲ್ಲ ಮಂದಿದ್ ಮಾತಾಡೋತಕ. ಅಲ್ಲೋ ಅವ್ನ ಬಾಳೆ ಅವ್ನ್ ಬಿಟ್ಬಿಡ್ರಲ್ಲ, ನಿಮ್ಮ ಜಲ್ಮ ನೀವು ನೋಡ್ಕೊರ್ಲೆ. ಅಟ್ ಮತ್ತಾಬದ್ ಮಾತಾಡ್ಕೋತ ಇಲ್ಲಿ ಯಾಕೆ ಅಟ್ ವೇಸ್ಟ್ ಮಾಡೋ ಟೈಮಿಂಗ. ಅಲ್ರು ಮತ್ತೊಬ್ಬರ ಬದಲ ಮಾತಾಡಕ 10 ಸಲ ವಿಚಾರ ಮಾಡ್ಬೇಕು ಮೊದಲು. ಅವೇನಾರು ನಿಂದ ಏನಾರು ಹಾಳದು ಮಾಡಿದಾನ ಪಾಪ ಇಲ್ಲಲ್ಲ. ಅವ ತನ್ನಡ್ತ ಹಾಳಾಗತ್ತಾನ. ಅವ್ನ ಮನಿ ಪರಿಸ್ಥಿತಿ ಹೆಂಗೈತಿ ಆಂಬಲ್ಲ ಅದ ಮೊದಲು ಭಾರಿ ಐತ್ ಹುಡುಗ. ಕಂಟಿನ್ಯೂ ನನಗ ಅವಾಗ ಯಾವಾರ ಕಾಯಂ ರೊಕ್ಕ ಇಸ್ಕೊಂಡು ಹೋಗೋದು ಕೊಡೋದು. ಈಗ ಯಾಕೋ ಬಾದಾಗೈತೆ, ಅದಕ್ಕೆ ಏನಾಗೈತಿ ಆಂಬಲ್ ಹುಡುಗ ನನಗೂ ಗೊತ್ತಾವತ್. ನಮ್ಮ ಮುಂದೆ ಹೇಳ್ಕೊಲ್ಲ ಅವ. ಅವಾಗ ತ್ರಾಸಾಗೈತಿ. ನೀವು ಹಂಗ ಮಂದಿ ಬಗ್ಗೆ ಭಾಳ ಮಾತಾಡಕ್ ಹೋಗ್ಬೇಡ್ರಿ. ನೀವು ಏನಟ್ಟು ಸುದ್ದಿಲ್ಲ, ಸುದ್ದಿದ್ರ ನಾನು ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕಲ್ಲ. ನಾವ ಸುದ್ದಿದ್ರ ಮತ್ತೊಬ್ರ ಬಗ್ಗೆ ಮಾತಾಡ್ದ, ನಾವ ಸುದ್ದಿಲ್ಲ ಅಂದ್ರೆ ಮತ್ತೊಬ್ರ ಜೋಡ ಮಾತಾಡಬಾರ್ದು. ಮತ್ತೊಬ್ರ ಬಗ್ಗೆ ನೋಡಪ್ಪ, ಅವನ ಬದ್ದಲ್ಲ ಮಾತಾಡಕ ನಮ್ಗೇನು ಬೇರೆ ಕೆಲಸ ಏನಿಲ್ಲ ಅಂತ ತಿಳ್ಕೊಬೇಡ. ಅವಿಗೇನ ನಾವು ಕೊಟ್ಟೆಲ್ಲ, ನಮಗೇನ ಅವ ಕೊಟ್ಟೆಲ್ಲ. ಆದ್ರೆ ಏನ ನಮ್ಮದ ಹಿಂದೆ ಭಾಳ ಮಾತಾಡಿದ ನನ್ನಂತಲೇ ಮಾತಾಡತ್ತಿದ್ವು. ಈಗೇನು ನಮಗೇನು ಮಾಡಾಕೇನು ಬೇರೆ ಕೆಲಸ ಇಲ್ಲನ. ಹೋಗ ಆಯ್ತಲ್ಪ. ನೀವಂತಿ ಮಂದಿ ಚಪ್ಪಲಿ ಕಡಿದ್ ಬಿಡುದಲ್ಲ. ಮಂದಿದ್ ಮಾತಾಡಿದವ್ರು ಹೆಂಗೋ ಎಲ್ಲೆಲ್ಲಿ ಹಳೆಗೆ ಹೋಗಿದಾರ ಗೊತ್ತೈತಿ ನಮ್ಗೆ. ಮಾತಾಡ್ರಿ ನೀವು ಯಾಕೆ ಹೇಳತ್ತಾನ ಹೇಳು ಹೆಂಕಪ್ಪ. ಅವ್ರಿಬ್ಬರು ಕುಚ್ಚಿಕೋ ದೋಸ್ತರ ಅವ್ರ, ಅದಕ್ಕೆ ಅವ್ನ ತರ್ಪಿ ಮಾತಾಡ್ತಾನೆ ಇವ. ಅದ ಒಂದು ಸ್ವಲ್ಪ ಏನಾರ ಬರ್ಲಿ ಗಪ್ಲ ಅದ್ರ 10 ಪಟ್ಟು ನಮ್ಮ ಮುಂದನ ಹೇಳ್ತಾನೆ ಇವು. ನಡಿ ಹೋಗುನು. ಇಂಥವ್ರು ಹೇಳೋರು ಭಾಳ ಮಂದಿ ಅದಾರು. ನಡಿ ಹೋಗುನು. ಯಾದಕ್ಕೆ ಬದುಕೋದ ಏನೈತಿ. ಏ ದೋಸ್ತ ಯಾಕೋ ಇಟ್ಯಾಕ್ ಕುಡ್ದಿ? ಇಲ್ಲಿ ಯಾಕೆ ಮಾಡ್ಕೊಂದಿನಿ? ನೀ ಯಾಕೆ ಬಂದ್ಯಾ? ಅಲ್ಲೂ ನಾ ಊರಾಗ ಹೊಂಟೀನಿ. ನಿನ್ ನೋಡಿ ಯಾರು ಬಿದ್ದಾರತ್ತೆ ಬನ್ನಿ ನೋಡ್ರೆ ನೀನ ಇದಿ ಇಲ್ಲಿ. ನಾ ಬಿದ್ದದ ಎಂದು ಕಾಣ್ತು ನಿಂಗ? ಯಾಕೋ ದೋಸ್ತ ಹಿಂಗ್ಯಾಕ್ ಮಾಡತ್ತಿ ಹೇಳು? ಏನಾರ ಆಗೈತಿ ನಿನಗೆ ಅಂತದ? ಇಟ್ಯಾಕ್ ಕುಡಿಯೈತಿ? ನಾ ಇಲ್ಲಿ ಭಾಳ ಕುಡ್ದೇನೆ, ಜರ ಕುಡ್ದೇನೆ ಇಷ್ಟ. ಜರ ಕುಡ್ದೇನ ನೋಡ್ರ ಗೊತ್ತಾಕೈತೆ, ಹಿಂದೆ ನೋಡ್ರೂ ಗೊತ್ತಾಕೈತೆ. ಏನಾರ ಆಗೈತಿ ಅಂತದ್ ನಿನಗ? ಯಾದಕ್ ಹಿಂಗ್ ಮಾಡತ್ತಿ? ನನಗೇನಾಗೈತಿ? ನಾ ಯಾರ ಮುಂದೆ ಹೇನಿ ಏನಾಗೈತಿ? ನಂಗೇನಾಗಿಲ್ಲ. ಮತ್ ಕುಡಿಯೈತಿ ಯಾಕೋ? ಸ್ವಲ್ಪ ಟೆನ್ಷನ್ ಆಗಿತ್ತ, ಕುಡ್ದೀನಿ. ಏನಾಗಲ್ಲ, ನಂಗೇನಾಗೈತಿ? ಟೆನ್ಷನ್ ಯಾರ ಕುಡ್ದ ಬಿಡ್ದ ಅಂತದ್ ಏನೈತಿ ನಿನ್ ಟೆನ್ಷನ್? ಆ ಟೆನ್ಷನ್ನ ನಿನ್ನ ಮುಂದೆ ಹೇರ ನಡೆಯಂಗಿಲ್ಲ ದೋಸ್ತ. ಅದ ನನ್ನ ತಕ್ಕಿರ್ತೈತಿ ಇಲ್ಲಿ. ನೀ ತಲೆಗೆ ಹಚ್ಕೋಬೇಡ. ನಿನ್ನ ಕೆಲಸ ಏನೈತಿ ಅದನ್ನ ನೋಡೋ. ನಾ ಇನ್ನಟ್ಟು ಮಕ್ಕೊಂಡ ಮನೆಗೆ ಹೋಗ್ತೀನಿ. ನಾನು ನಿನ್ನ ದೋಸ್ತದನು ಏನು ಅನ್ನೋದು ಹೇಳ. ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಬರೈತೆ. ದೋಸ್ತದಿಲ್ಲ ಇಲ್ಲಿ ಯಾರಂದ್ರೆ ಅದು ಸಾಲ್ವ್ ಮಾಡೋದಿತ್ತಂದ್ರೆ ಹೇಳಕ್ಕೆ ಬರ್ತಿತ್ತು. ಆದ್ರೆ ನೀನ ಮತ್ತಾರ ಹಿಂಗೆ ಸಾಲ್ವ್ ಮಾಡೋಂಗಿಲ್ಲ. ಅದು ಏನಿದ್ರೆ ಅವ ಮಾಡ್ಬೇಕು ಸಾಲ್ವ್. ಅಂಥ ಪ್ರಾಬ್ಲಮ್ ಐತೆ ಅದು. ಯಾಕೋ ಹಿಂಗ್ಯಾಕೆ ತಲೆ ಕೆಟ್ಟಾರಗೈತಿ ಮಾತಾಡತ್ತಿ? ಏನಾರಾಗೈತಿ ನನಗೆ? ನನಗೆ ದೋಸ್ತ ನಿನ್ನ ಈ ರೀತಿ ನೋಡಾಕ ಭಾಳ ಅಸಹ್ಯ ಆಗೈತಿ ನನಗೆ. ಬಾ ಹೇಳ, ಮನೆಗೆ ಹೋಗುನು ಹೇಳ. ಮನೆಗೆ ಬಿಟ್ಟು ಬರ್ತೀನಿ ಹೇಳ. ತಲೆ ಕೆಟ್ರೆ ಚಲೋ. ಯಾಕೆ ಹೇಳು? ಏನೂ ಅರ್ಥ ಆಗಲ್ಲ ಏನು ನಡೆದೈತಿ ಅನ್ನೋದು. ಆದರೆ ಇದು ತಲೆ ಕೆಡಲ್ದ ಏನು ಐತ್ಲೆ ಪ್ರಾಬ್ಲಮ್?
ಇದು ಭಾಳ ಕೆಟ್ಟದ. ಕಣ್ಣು ಮುಂದೆ ಎಲ್ಲ ಕಾಣ್ತೈತ್ಲೆ. ಯಾರು ಹೆಂಗೆ ಅದಾರು, ನಾವು ಹೆಂಗೆ ಅದೀವಿ, ಅವ್ರ ಜೀವನ ಹೆಂಗೈತಿ, ನಮ್ಮ ಜೀವನ ಹೆಂಗೈತಿ. ಭಾಳ ತ್ರಾಸ ಆಗೈತಿ ದೋಸ್ತ, ಭಾಳ ತ್ರಾಸ ಆಗೈತಿ. ಎಲ್ಲ ಕಣ್ಣು ಮುಂದೆ ನೋಡ್ತಂದ್ರೆ ಬೇಡ, ನನ್ನ ಸಂಗಾಟ ಇರ್ತೈತಿ. ನೀ ಯಾಕೆ ಅದ್ರ ಬದಲು ವಿಚಾರ ಮಾಡ್ತೀವಿ? ನೀ ಹೋಗಿ ದೋಸ್ತ, ನಂಗೆ ಏನಾಗಲ್ಲ, ನಾ ಆರಾಮದ. ನಿಮ್ಮ ಮಕ್ಕಳೇನೆ ಎದ್ದು ಹೋತ್ನ ಆಮೇಲೆ ನೀ ಹೋಗು. ಬೇಡ ಹೇಳಿ, ನೀನು ಮನೆಗೆ ಬಿಟ್ಟು ಬರ್ತೀನಿ ಹೇಳಿ ಮೊದಲು. ಅದು ಏನಾರು ಅರ್ವಾತಕ್ಕ ಸಂಜೆಗೆ ನೋಡಕ್ಕೆ ಬರೈತೆ. ಈಗ ಹೇಳ. ಮನೆಗೆ ಹೋದ್ರೆ ಮತ್ತೊಂದು ಹೆಚ್ಚು ತ್ರಾಸ ಆಯ್ತು ದೋಸ್ತ. ಇಲ್ಲಿ ಊರಾಗ ಹೊರಗೆ ಹಿಂಗಿದ್ನಂದ್ರೆ ಜರ ಮನ್ಸಿಗೆ ನೆಮ್ಮದಿ ಇರ್ತೈತಿ. ಮನೆಗೆ ಹೋಗಿ ನಾನು ಹೆಂಡತಿ ಮೂವತ್ತಿ ನೋನಿ ಮತ್ತು ತ್ರಾಸ ಹೆಚ್ಚಾಗ್ತೈತಿ. ನಂಗೆ ಮನೆಗೆ ಬರೋದ ಈಗ ಮನಸ್ಸಿಲ್ಲ. ಪ್ಲೀಸ್ ನೀ ಹೋಗ, ನಾ ಹೋಗ್ಕನು. ದೋಸ್ತ, ನಾ ಕರೀದಕ್ಕೆ ನಿಮ್ಗೆ ಕಿಮ್ಮತ್ತಿಲ್ಲ. ಕಿಮ್ಮತ್ ಐತ್ಲೆ ಇಲ್ಲ ಯಾರಂದ್ರು. ಆದ್ರೆ ಅದಕ್ಕೋ ದೋಸ್ತ, ಬಾರೋ ಬಿಟ್ಟು ಬರ್ತೀನಿ. ಬಾ ಮನೆಗೆ ಬಾ. ಮನೆಗೆ ಒಟ್ಟು ಕರಿಬೇಕು. ಮನೆಗೆ ಅಂದ್ರೆ ನಂಗೆ ಜೀವನನೂ ಒಲೆ ಏನೈತಿತ್ತ ಮನೆಗೆ ಬರಲಿ. ನಾ ಮನ್ಯಾಗ ಯಾವ ಸುಖ ಐತಿತ್ತ ಹೇಳಿ ಬರಲಿ. ಹಾಂ ಪಾಪ ನಾನು ಹೆಂಡತಿ ಮೂತಿ ನೋಡೋದಾಗತ್ತು ನಂಗೆ. ನಾನು ನಂಬಿ ನಾನು ಮದುವೆ ಮಾಡ್ಕೊಂಡು ಬಂದೈತಿ. ಅದು ಆದ್ರೆ ಜೀವನದಾಗ ಆಕಿಗೆ ಏನು ಕೊಡ್ಬೇಕಾಗಿತ್ತ ಆ ದೇವ್ರ ನಮಗೆ ಕೊಡಲಿಲ್ಲ. ಹೇಳಿ, ನಂದು ರಾಮಾಯಣ ಐತಿ ದೋಸ್ತ, ಅದನ್ನೆಲ್ಲ ತೊಗೊಂಡು ಏನು ಮಾಡ್ತೀವಿ. ನೀ ಹೋಗಿ, ನಾ ಹೋತ್ ಮನೆಗೆ ಹೋಗಿ. ಏ ದೋಸ್ತ, ಏಯ್ ಹೋಗು ಹೋಗಿ. ಕಿಶೆದಾಗ ನೋಡ್ರಿ ಒಂದು ರೂಪಾಯಿ ಹಾಕಿಲ್ಲ. ನಿನ್ನ ಸೆರೆ ಕೊಡೋದ ತಲೆ ಹಿಡ್ದೈತಿ. ಯಾವ್ದಾರ ಒಂದು ಗಿರೇಕಿ ಬಾಕ್ರ ಹಿಡ್ದ ಬಿಡ್ತಾನೆ. ಈ ಊರಾಗ ನನಗೆ ಸೆರೆ ಕೊಡಿಸಲ್ದ ಮಗ ಯಾವದ ನೋಡೋನು. ನಾ ಸೆರೆ ಕುಡಿಲ್ದ ಮನೆಗೆ ಹೋಗಂಗಿಲ್ಲ ಇವತ್ತು. ಅಪ್ಪ ಗಿರೇಕ್ ಸಿಕ್ತು ನೋಡಿ, ನಿಷೇಧ ಗಿರೇಕಿ. ಈಗ ಮಕ್ಕರ ದೇವ್ರ ಕ್ಯಾಟ್ ಸುಳ್ಳಿ ಮಗ ನಮ್ಮ ಪರವಾಗಿ ಒಂದು ಯಾವ್ದಾರ ನಿಷೇಧ ಗಿರೇಕಿ ಇಟ್ಟ ಬಿಟ್ಟಿರ್ತಾನೆ. ಈಗ ಮಾತ್ರ ಬಕ್ರ ಹಾಕಿ ಅವ್ನ ಕಿಶೆದಾನ ರೊಕ್ಕ ಖಾಲಿ ಮಾಡಿ ಮನೆಗೆ ಹೋಗುದು ನೋಡು. ದೋಸ್ತ ಏನ್ ಮಾಡತ್ತಿ? ವಾಕಿಂಗ್ ವಾಕಿಂಗ್. ಆರಾಮಿಲ್ಲ? ಹುಡುಗರು ಯಾವಾಗಲೂ ಆರಾಮಾಗಿ ಇರ್ತಾರೆ. ಮತ್ತೆ ಏನಿಲ್ಲ, ಯಾಕೋ ಎಣ್ಣೆ ಹಾಕಿಲ್ಲ. ಎಣ್ಣೆ ಹಾಕಕ್ ದುಡ್ಡು ಎಲ್ಲು? ಹುಡುಗರಿಗೆ ಏನು ರೊಕ್ಕ ನೀನು ಎಷ್ಟು ಕುಡಿತೀಯ? ನೀ ಯಾಟ್ ಹೇಳ್ತಿ ಆಟೇನ? ಈಗ ನಾ ಅಂತೂ ಕುಡ್ದೀನಿ, ಹಾ ಮನೆಗೆ ಹೊಂಟೇನಿ. ಹಾ ನಾ ಬರಂಗಿಲ್ಲ ನಿನ್ನ ಜೊತೆ. ಹಾ ಮತ್ತು ಯಾಕೆ ಹೇಳು, ಭಾಳ ಆಗೈತೆ ನಾವು. ಭಾಳ ಆದ್ರೆ ಇನ್ನೊಂದು 90 ಹೇಳ್ಸಕ್ಕೆ, ನೀವೊಂದು 90 ಕುಡಿಯಕ್ಕೆ ನಡಿ. ನಂಗೆ ಊರಾಗೈತಿ ಸಂಸ್ಕೋತು. ಹಾ ನಾ ಹೋತ್ನ. ಹಾ ನೀ ಕುಡಿಯೋದ? ಹಾ ಕುಡಿಯಬೇಕನ. ಇದು ಒಂದಕ್ಕ ಏನು ಬರತ್ ಬಿಡಪ್ಪ, ಬರೀ ಇದೆ 200 ನೋಡೈತಿ. ನಾ ಮತ್ತೆ ಸಂಜೆ ಕುಡಿಬೇಕು. ಹೋಗ ಇನ್ನೊಂದು 2 ಕ್ವಾರ್ಟರ್ ಜಾಸ್ತಿ ಕೊಡ್ಬೇಕು. ಸಂಜೆ ನೀ ಕುಡಿಸ್ಬೇಕು ನೋಡ್. ಹಾ ನಾ ಇನ್ನು 8 ವಯಸ್ಸು ಇರ್ತಿಲ್ಲ ಅದಕ್ಕೆ ಡಬಲ್ ಕುಡಿಯಕ್ಕೆ ಸಂಜೆ. ಅದು ನಂಗೆ ಗೊತ್ತಿಲ್ಲ. ಹಾ ನನ್ನ ತಕ್ಕ ಇರು ಇಟ್ಟು ರೊಕ್ಕದಾವ. ಹಾ ಈಗ ಇದನ್ನ ತಗ, ಆದ್ರೆ ನಂಗೆ ಸಂಜೆ ಕುಡಿಸ್ಬೇಕು. ಓಕೆ, ಸಂಜೆ ಹೊತ್ತು ಕುಡಿಸ್ತಾನೆ. ಇದು ಗ್ಲಾಸಿಗೆ ನೀರಿಗೆ ಅದು. ಹೇ ನಾ ಬಯಸಿ ಮಗ 400 ರೂಪಾಯಿ ಅದಾವ. ಯಾವ್ದು ಕುಡಿತೀನಿ? ಒರಿಜಿನಲ್ ಚಾಯ್ಸ್. ಏ ಒಳ್ಳೆ ಆರ್ತಿ ಹೋಗ. ಬ್ಯಾಂಡರ್ ಸ್ಪ್ರೈಟ್. ನಾನು ಒರಿಜಿನಲ್ ಚಾಯ್ಸ್ ಕೊಡ್ದೇನಿ, ಬ್ಯಾಂಜಸ್ ಸ್ಪಾಟ್ ಆತ. ಕುಡಿಯೋ ಹೋಗ, ನಂಗೆ ಚಂಜಾಗ ಕುಡ್ಬೇಕ. ಸರಿಯಾಗಿ ಕುಡಿಯಕ್ಕೆ ನಂಗೆ ರೊಕ್ಕ ಇಲ್ಲ, ಮತ್ತೆ ಇಷ್ಟ ಅದಾವ. ಇನ್ನೊಂದು 200 ಕೊಡ. ಹೋಗ ಕುಡಿಯೋ ಹೋಗ, ಚಂಜಾಗ ಪೇಟೆ ಆಗ್ಬೇಕ. ಹಾ ಬೇಟಕ್ಕನ. ಹಾಂ ಹುಡುಗರಿಗೆ ಎಂದು ರೊಕ್ಕ ಕಮ್ಮಿ ಬೀಳಲ್ಲ ಜೀವನದಾಗ. ಕೊಡಿಲಿ ಅವ. ಅವನು
ಯಾಕಂದ್ರೆ 65 ರೂಪಾಯಿ ಕೇಳ್ರಿ ಯಾವ ಒಬ್ಬ ಕೊಟ್ಟಿರ್ಕಿಲ್ಲ ಇವು 400 ರೂಪಾಯಿ ಕೊಟ್ಟು ಬಕ್ರ ಹೋಗೋ ಸಾಕತ್ ಈ ಜೀವ ಈ ಸಂಚಾರ ಮಟ್ಟ ಕೂಡದ ಎಂಜಾಯ್ ಎಂಜಾಯ್ ದುಡ್ಡಿಗೆ ದುನಿಯಾ ಅಂದರು ದೊಡ್ಡ ಮಾಡಿದ ದೊಡ್ಡ ದನಿಗಳು. ಮತ್ತೇನಪ್ಪ ಮೇಸ್ತ್ರಿ ಏನು ಮಾಡತ್ತೆ? ಏನಿಲ್ಲ ಅಣ್ಣ ಅದ ನಮ್ದು ಇವತ್ತು ಕೆಲಸ ಸೂಟಿ ಇತ್ತು ಅಣ್ಣ ಮನೆ ಕಡೆ ಆರಾಮ್ ಕೂತೀನಿ. ಊರಾಗ ಆರಾಮ ಹಿಡ್ದಾರ ಸೂಟಿನೂ ಐತಿ. ಹಾಂ ಏನು ಆರಾಮ ಐತಿ ಬಿಡ. ಆರಾಮೈತೆ ಅಣ್ಣದ. ನಾವೊಂದು ಎನ್.ಎಸ್ ನೋಡತ್ ಹೇಳಿಲ್ಲ ಏನಾತ? ಎನ್.ಎಸ್ ನಿನಗೆ ಸಟ್ ಆಗೋದಿಲ್ಲಪ್ಪ, ಒಂದು ಬ್ಲೋಟ್ ನೋಡಿಬಿಡು ಅಂತ ಏನಿಲ್ಲ ಮೊನ್ನೆ. ಏನು ಬಿಡೋಟ್ ಏನು ಮಾಡೋಣ ಬಿಡಪ್ಪ, ಎಲ್ಲ ಸರಿ ಆಗೋದಿಲ್ಲ. ಎಲ್ಲಿ ನೋಡಿ ಲಾಡ್ ಪಾಡ್ ಲಾಡ್ ಬಡ್ಕೊತ ಹೋಗ್ತಾರ. ಫೈರಿಂಗ್ ಕೊಡ್ಕೊಡ್ದಾಗ ಯಾರ್ಯಾರು ದೋಸ್ತರಿಗೆ ಕೊಡ್ಕೊಡ. ಗಾಡಿ ನಿಂದ ಅನ್ನೋದಾರ ಗೊತ್ತಾಕೈತಿಲ್ಲ, ಮಂದಿಗೆ ಒಂಚೂರು ಹವಾ ಆಕೈತಿ, ದೊಡ್ಡ ಮಂದಿದಾಗ ಆಕೈತಿಲ್ಲ, ಬ್ಲೋಟನ ಬೇಕು. ಈ ಎನ್.ಎಸ್ ಸ್ಪೆಂಡ್ರೈವ್ ಎಲ್ಲರ ಕಡೆ ಇರತ್ತವ. ಹಂಗಿದ್ರ ಒಂದು ನೋಡಂಗಾರ. ಆಯ್ತಾಯ್ತು, ನಮ್ಮ ದೋಸ್ತನೊಂದು ಕೊಡ್ತೀನಿ ಅನ್ನತ್ತಿದ್ದ, ನೋಡ್ತೀನಿ ಯಾವತ್ತಂತ ತೊಗೊಂಡಿಲ್ಲ. ಮತ್ತೇನಪ್ಪ ಸುರೇಶ್ ಏನು ಮಾಡತ್ತೆ? ಏನಿಲ್ರಿ, ನಿಮ್ಮ ಮನೆ ಕಡೆ ಹೊಂಟೀನ್ರಿ, ನೀವು ಇಲ್ಲೇ ಕಾಣ್ರಿ. ಹಾಂ ಮತ್ತೇನು ತೆಗ್ದ? ಏನಿಲ್ರಿ, ಒಂದು ರೊಕ್ಕ ಬೇಕಾಗಿದ್ದು ರೀ. ರೊಕ್ಕ ಎಲ್ಲಿ ಉಪಯೋಗ? ನಿಮ್ಮ ತಕ್ಕ ರೊಕ್ಕ ಇರಲ್ಲನ್ರಿ, ಏನು ಹೇಳ್ತೀರಿ? ಖರೆ ಏನು ಮಂದಿ ಭಾಳ ಮಾತಾಡೋದಿಲ್ಲ ನಿಂದ. ಏನ್ರಿ ಏನು ಮಾತಾಡತ್ತೀರಿ? ಏನು ಕುಡ್ಕುಡ್ದು ಎಲ್ಲಿ ಬೇಕಾಗಿ ಬೀಳತ್ತಾನ ಅಂತೇಳಿ ಎಲ್ಲಿ ನಿತ್ತಲ್ಲಿ ಬರೀ ನೀನು ಸುದ್ದಿನ ಮಾತಾಡತ್ತಾರೋ. ಇಲ್ರಿ ಕುಡಿಯಾಕತಿಲ್ರಿ, ನಾನು ಕುಡ್ಕುಡ್ದು ಬೀಳಾಯ್ತತ್ ನೋಡು ಬಂದ್ರೆ ಇದೇಗ ನನಗೆ. ಯಾವಾಗ ರೀ ಕುಡ್ದು ನೋಡಿರ್ಬೇಕಾರೆ ನಾನು ದಿನ ಕುಡಿತೀನನ್ರಿ. ಕುಡಿಯಾಕ್ರೆ ಏನಾಗೈತಿ ನಿನಗೆ? ಅಂಥದ್ದು ಏನು ಸಾಲಿಗಳಾಗೈತಿ? ಏ ಇಲ್ರಿಪ್ಪ, ಸಾಲಿಲ್ಲ ಅದು. ಮತ್ತು ಕುಡಿಯಾಕೆ ಏನಾಗೈತಿ? ಸಾಲಿಗಳಾಗಿರಿ ಹೇಳಿ ಮತ್ತು ನಾ ಕೊಡ್ತೀನಿ, ಹರಿದು ಬಿಡ್ನು ಅದನ್ನ. ಇಲ್ರಿ ಸಾಲೇನಾಗಿಲ್ರಿ. ಈಗ ನೋಡು, ಮಂದಿ ಮಾತಾಡತೈತೆ ಅಂದ್ರೆ ನೀ ಮಾಡಲ್ದ ಮಾತಾಡೋದಿಲ್ಲ. ನೀ ಕುಡ್ಕುಡ್ದು ಬೀಳಾಯ್ತು ಅನ್ನೋದ 3 ಮೈಗೆ ಕೇಳಿ ಬಂದದನ್ಯ ಮಾತಾಡತ್ತಾರ. ಈಗ ಒಂದು 2 ದಿವಸ ಆಯ್ತು ಕುಡಿಯಾಕ್ತಾನೆ ರೀ, ಸ್ವಲ್ಪ ಟೆನ್ಷನ್ ಆಗಿತ್ತು ರೀ. ಅದ ಏನು ಟೆನ್ಷನ್ ನಾನು ಮುಂದೆ ಹೇಳ್ಕೊಲ್ಲ. ರಾಕ್ ಸಾಲ ಎಲ್ಲಾರು ಸಾಲಾಗಿಲ್ಲ ಮಾಡ್ರಿ ಹೇಳ್ಕೊಡ್ತೀನಿ. ಮತ್ತು ಸಾಲದು ಏನಾಗಿಲ್ರಿ, ಸ್ವಲ್ಪ ಹಿಂಗೆ ಮನ್ಯಾಗ ಸ್ವಲ್ಪ ಟೆನ್ಷನ್ ಐತ್ರಿ. ಇಲ್ಲೋ ಹುಡುಗ ಚಲೋ ಇದೆ, ಆ ಟೆನ್ಷನ್ ಏನೈತೆ ಹೇಳು? ಒಂದು 2,000 ರೂಪಾಯಿ ಅಷ್ಟು ಬೇಕಾಗಿದ್ದು ರೀ. ಈಗ ಏನು ಮಾಡವನಿ 2,000 ರೂಪಾಯಿ? ಏನಿಲ್ಲ ರೀ, ಮನ್ಯಾಗ ಇರೋ ಸಂತಿ ಒಯ್ಯದನ್ ರೀ. ಹಾಂ ಅದಕ್ಕೆ ಬೇಕಾಗಿತ್ತು. ಅಲ್ಲಿ ಕಿರಾಣಿ ಅಂಗಡಿ ಫೋನ್ ಹಚ್ಚಿ ಹೇಳ್ತು ಹೆಂಗಾರ? ಏ ಬ್ಯಾಡ್ರಿ, ಫೋನ್ಪೇ ಮಾಡಿರಿ ನಡೀತಿತ್ತು. ಫೋನ್ಪೇ ಮಾಡ್ದಪ್ಪ, ಅದನ್ನ ಏನು ಮಾಡವಂದು ಹೇಳ. ಮತ್ತು ಸಂತಿ ಹೋಯ್ತೀನಿ ಅಂದು ಹೇಳ್ತೀನಂದ್ರೆ ಬ್ಯಾಡ ಐತಿ. ಏನಿಲ್ಲ ರೀ, ಅದ ಹೊರಗೆ ತೊಗೋದೈತ್ರಿ. ಹಾಂ ಕಿರಾಣಿ ಅಂಗಡಿ ಆಗಿಲ್ರಿ, ಗೋಧಿ ಅಲ್ಲಿ ಒಬ್ಬರಲ್ಲಿ ಹೇಳೀನಿ ಗೋಧಿ ತೊಗೋದಿ. ಗೋಧಿಗೆ ಬೇಕಾರೆ ಇಲ್ಲಿ ಇರಾಪ್ನ ಇಲ್ಲಿ ಹೋಗಿ ಅಲ್ಲೂ ಹೇಳ್ತಾನೆ ಹೋಗ್ಲಾ. ಇಲ್ರಿ ಸೌಕರ್ಯ, ನಂಗೆ ಫೋನ್ಪೇ ಮಾಡ್ರಿ ನೀವು. ನಿಂದು ಒಟ್ಟ ಏನೋ ಪ್ರಾಬ್ಲಮ್ ಚಾಲೋ ಆಗೈತಿ ಏನು ಅನ್ನೋದು ಹೇಳ್ಯಾರ ಹೇಳಂಗೆ. ಏನಿಲ್ಲ ರೀ, ಏನು ಹಿಂಗೆ ಇರ್ತಾರಲ್ಲ, ಏನ್ರಿ ಒಂದು ಮನ್ಸಿಗೆ ಹಚ್ಕೊಂಡಿರ್ತೀವಿ. ಬಟ್ ಅದ ನಾನು ಮುಂದೆ ಹೇಳಲ್ಲ ಅಂತ ನಿಂದು. ಅದೇನಿಲ್ಲ ರೀ, ನಿಮ್ಮ ಮುಂದೆ ಹೇಳೋದು ಏನೈತ್ರಿ, ಅದ್ರ ವೈಯಕ್ತಿಕ ಐತೆ ರೀ, ಏನು ಮಾಡೋದ್ರಿ. ಇನ್ನೊಂದು 2 ದಿವಸ ಹಿಂಗೆ ಇರ್ತೈತಿ ರೀ, ಮುಂದೆ ಕಮ್ಮಿ ಆದ. ಹಂಗೆ ಮಾಡಬೇಡ ಸುರೇಶ್, ಬಾರಿದಿದ್ದು ನೀ ಒಳ್ಳೆ ಹುಡುಗದೆ ಅಂತೇಳಿ ಇಟ್ಟೆಲ್ಲ ಹೇಳತ್ತು ನಾವು. ನಿನಗೆ ಮತ್ತೆ ಬೇರೆದವ್ರದ್ದು ಆಗಿರ ಏನು ಕೊಟ್ಟು ಕಳಿಸೋದು ಬಿಡು, ನಮ್ದೇನೇನು ಏನೇನು ಕೊಡಲ್ಲ. ಶಾಸ್ತ್ರ ಮುನಿಗೆ ಹೋಗ್ತ ಇಲ್ಲಾಂದ್ರೆ ಯಾರು ಬೇಕಾದ್ರೆ ನಮ್ಮ ರೊಕ್ಕ ಹೊಳೆ ಕೊಡತ್ತಾರ. ನೀ ಚಲೋ ಹುಡುಗದೆ ಅಂತೇಳಿ ಎಲ್ಲ ತಿಳಿಸಿ ಹೇಳತ್ತು. ಕೇಳ, ಹಂಗೆ ಏನಾರ ಪ್ರಾಬ್ಲಮ್ ಇದ್ರೆ ಹೇಳ್ಕೊ, ಸಾಲ್ವ್ ಮಾಡ್ತೀನಿ ತೋಲನ. ಇಲ್ಲ ರೀ, ಇನ್ನು ಕುಡಿಯಂಗಿಲ್ಲ ರೀ, ಇನ್ನು ಕುಡಿಯಂಗಿಲ್ಲ ರೀ. ಕುಡಿಬೇಡ ನೋಡಂಗಾರ, ಮನೆಗೆ ಹೋಗಿ ಫೋನ್ಪೇ ಮಾಡಿರ್ತನು. ಹಾಂ ರೀ, ಮತ್ತೆ ಇದು ಕುಡ್ದು ದಿನ ಬರೋದು ಯಾರು ಹೇಳ್ರ ಸುರೇಶ್? ಇಲ್ಲ ರೀ, ಕುಡಿಯಂಗಿಲ್ಲ ರೀ ನೀವು. ಹಾಂ ಇನ್ನು ಒಟ್ಟ ಕುಡಿಬೇಡ ಹೋಗಂಗಾರ. ಮರಿಬೇಡ್ರಿ, 2,000 ರೂಪಾಯಿ ಮಾಡಿರಿ. ಮರಿದಲ್ ತೋ 10 ಮಿನಿಟ್ ಮಾಡ್ತೀನಿ, ಹೋಗಿ ಮನೆಗೆ ಹೋಗಿ ಮಾಡ್ತೀನಿ. ಹಾಂ ಹೋಗಿರ ಗಪ್ ಸೇದಾ ಮನೆಗೆ ಹೋಗ್ಬೇಕಾ ಏನು ಬೇಕಂತ ತೊಗೊಂಡ. ಹಾಂ ಬರ್ತೀನಿ ರೀ. ಇದು ಯಾಕೋ ಸುಳ್ಳು ಹೇಳೈತಿ ಅನ್ಸಾಯ್ತು ನಮಗೆ. ಇಲ್ಲ ರೀ, ನಿಮ್ಮ ಮುಂದೆ ಏನು ಸುಳ್ಳು ಹೇಳ್ರಿ, ಸುಳ್ಳು ಹೇಳಾಕ್ತಿಲ್ಲ. ಅಲ್ಲಿ ಸಾಯಂತ್ ಬಂದು ಬೇಕಾರೆ ಅಲ್ಲಿ ಊರಾಗ ಸ್ಟೇಷನರಿ ಅಂಗಡಿಯಾಗ ನಾನು ಹೆಸರು ಹೇಳಿ ಒಯ್ಯಿ. ಹಂಗೇನ್ರಿ ಐತಂದ್ರೆ ಹೇಳ್ತೀನಿ ರೀ ನಿಮ್ಗೆ. ಹಾಂ ಹೋಗಂಗಾರ ಬರ್ತೀನಿ ರೀ. ಹಾಂ ಮನೆಗೆ ಹೋಗ್ಬೇಕಾ ಸೇದಾನ ಈಗ? ಹಾಂ ರೀ. ಹಾಂ ಹೋಗಿ. ಏನು ಸಂತಿವು ಬೇಡ ನಾ ತಾನು, ಮತ್ತು ಗೋಧಿ ಬೇಡ ತಾನು, ಕುಡಿಯಾಕ ರೊಕ್ಕ ಬೇಡತ್ತಿರ್ಬೇಕು. ಇನ್ನು ಹಿಂದಿಂದ ಹೋಗಿ ನೋಡ್ನು ಗಪ್ಪಿಗೆ ಏನು ಮಾಡತ್ತಾನ ಅನ್ನೋದು ಗೊತ್ತಾಕೈತಿ. ಸುರೇಶ್ಗೆ ಒಂದು 2,000 ಫೋನ್ಪೇ ಮಾಡ್ಬೇಕಾ ನೀನು? ಆತಪ್ಪ ಫೋನ್ ಹಚ್ಚಿ ಹಾಕಿ.
ಸುರೇಶ 2,000 ರೂಪಾಯಿ ಮಾಡಿದ ನೋಡಪ್ಪ ಅದ ಮತ್ತು ಅದನ್ನ ಸಾಂತಿ ತೊಗೊಂಡು ಮನೆಗೆ ಹೋದ ಮತ್ತು ಕುಡ್ಕೋತದ ಕುತ್ತಿ ದೌಟ್ ಹೋಗದ ಇಡ್ಲೆ ಹಲೋ ರೀ ಆಯ್ತು ಸೌಕರ್ ಕೊಡಂಗಿಲ್ಲ ರೀ ಇಲ್ಲ ರೀ ಸಂತಿ ತೊಗೊಂಡು ಮನೆಗೆ ಹೋಗ್ತೀನಿ ರೀ ಹಾಂ ರೀ ಸೌಕರ್ ಹಾಂ ಆಯ್ತು ರೀ ಆಯ್ತು ಕೊಡಂಗಿಲ್ಲ ರೀ ಹಾಂ $290 ಚಾಯ್ಸ್ ಕೊಡ್ರಿ ಏಪ್ಪ ನಮ್ಮೊಂದು ಆಯ್ತು ಹೇಳಪ್ಪ ತಲೆ ಹಿಡ್ದೈತೆ ಹರಿಯೋದಂದ್ರೆ ನಮ್ಮೊಂದು ಆಯ್ತು ಹೇಳ ಹರಿಯೋದಂತ ತಲೆ ಹಿಡ್ದೈತೆ ಹ್ಞೂ ಸುರೇಶ ಯಾಕೋ ಹರಿಯಾಗ ತೆಲಿಗಿದೆ ಒಂದು 90 ಅರ್ಬಿ ಹೇಳ ಯಾವ್ದ 90 ಅರ್ಬಿ ಆಯ್ಬಿನಿ ಕುಡಿಯಿಂದ ಹಬ್ಬ ಮಾಡ್ಕೊರಿ ನಂಗೆ ಯಾಕೆ ಜಾಸ್ತಿ ಏಟಾಯ್ತು ರೀ ತಗೊಂಡ್ರೆ ಹಾಂ ತೊಗೊಂಡ್ರು ಇನ್ನೇನು ಬೇಕು ಮತ್ತೇನು ಬೇಡ ಕುಡಿದು ಕಮ್ಮಿ ಕುಡಿದು ಏನೈತಿ ಜೀವನದಾಗ ಶಿವಪ್ಪ ಎಂತಾನೆ ಶಿವನು ನಂಬದ 90 ಸೆರೆಕಾಯಿ ಹರಿಯೋದು ಸುತ್ತ ಇದ್ದು ಒಂದು ಕೊಟ್ರಿ ಹೇಳಿದವ 90 ಹೇಳಿದ್ರೆ ಒಂದು ಕೊಟ್ರಿ ಹೇಳಿದವ ದಿವಸ ಇಂಥವು ಸಿಗ್ಲಪ್ಪ ಭಗವಂತ ದೇವ ಏ ಸುರೇಶ ಏನು ಮಾಡತ್ತೀನಿ ಏನಿಲ್ರಿ ಮತ್ತು ಇದೇನಿದೆ ನೀವು ಯಾಕ್ರಿ ಸೌಕರ್ಯ ಇಲ್ಲ ನಾನೇನು ನೋಡಕ್ಕೆ ಬಂದೇನಪ್ಪ ಫೋನ್ ಹಚ್ಚಿರ ಬರ್ತಿದ್ನಿಲ್ಲ ನಾನು ಹಿಂಗೆ ನೀ ಇದೇಗಾರ ಏನು ಹೇಳಿದೆವಪ್ಪ ಈಗೇನು ಹೇಳತ್ತಿ 190 ಕುಡ್ದ್ನಿ ರೀ 190 ಹಿಂಗೆ 90 ಅಟ್ಟ ಕೊಡೋಣ ನೀನು ತರಾಸರ ಹೇಳನ್ಯ ನೀವು ಯಾಕೆ ಬರಕ್ಕೆ ಸೌಕರ ನೀವು ಎಲ್ರು ಹೇಳಿ ಹಚ್ಕೊಡ್ರಿ ನಾನು ಬರ್ತಿದ್ದೀನಿ ರೀ ನೀ ಎಲ್ಲಿ ಬರತ್ತಿ ಹಿಂಗೆ ಬರ್ತೀನಿ ತಪ್ಪಾಗೈತಿ ರೀ ನಿನಗೆ ನಾ ಏನು ಹೇಳಿನ ನಿಂಗೆ ಇದೇಗನ ತಪ್ಪಾಗೈತಿ ಸೌಕರ್ ನಾವು ಮತ್ತು ನಿಂಗೆ ಕುಡ್ಕೋತ ಹಾಳು ಹಸ್ನಂದ್ರೆ ನಿನಗೆ ಯಾಕೆ ನಾ ರೊಕ್ಕ ಕೊಡ್ತೀನಿ ನೀ ಏನು ಬನ್ನಿ ಬಾಳೆಕ ನಾನು ರೊಕ್ಕ ಕೊಟ್ಟಿನ ಸೌಕರ್ ನನ್ನ ಕಡೆ ತಪ್ಪಾಗೈತಿ ನೀವು ಸಂತಿ ಮಾಡ್ತಿ ರೊಕ್ಕ ಕೊಡ್ರೆ ನಾನು 90 ಕೊಡ್ತೀವಿ 90 ಅಟ್ಟ ಕೊಡ್ತೇವ ಹೆಚ್ಚು ಕೊಡ್ತೇವ ಏನು ಹುಡುಕ್ಯಾಡತಿ ಫೋನ್ ರೀ ಫೋನ್ ಒತ್ತೆದು ಹೋಗೋದ ನೋಡು ಯಾರ್ಯಾರು ಕೂಡ ಕೊಡ್ತೀರಿ ನೀವು ಒಬ್ಬರಿ ಮತ್ತು ಒಬ್ಬ ಕುಡಿದ್ರೆ ಫೋನ್ ಎಲ್ಲಿ ಹೋಗೈತೆ ಏನು ಗೊತ್ತಿಲ್ಲ ರೀ ಏನು ನೆನಪಿಲ್ಲ ರೀ ಏಯ್ ಹೇಳ ಇಲ್ಲಿದ ಊರಾನ್ ಮಂದಿ ಅಲ್ಲಿ ನೋಡೈತೆ ಹೇಳ ಇಲ್ಲಿ ಆ ಕಡೆ ಹೋಗೋಣ ಹೇಳ ನಡಿ ಕೊಂಡೋಲಿ ಹೇಳ ಏನಾಯ್ತು
ಏನಾಗಿಲ್ಲ ರೀ ಸಾವ್ಕಾರ, ಯಾಕೆ ಕೇಳಾಕ್ತಾರೆ ನಂಗೆ ಹಿಂಗೆ? ಮತ್ತು ಏನಾಗಲ್ಲ ಏನು ಮುಗುಳ್ಯಾನ ಸೋಕಿ ಕುಡಿಯತ್ತೀನಿ. ಇಲ್ರಿ, ಏನೋ ಟೆನ್ಷನ್ ಆಗಿತ್ತು ಕೊಡ್ದೇನಿ ರೀ. ಮತ್ತು ಅದನ್ನ ಹೇಳಪ್ಪ, ಏನು ಟೆನ್ಷನ್ ಅನ್ನೋದು ಹೇಳ ನೀನು. ಚಲೋ ಹುಡುಗದಿದೆ ನಾನು ಇಟ್ಗೆಲ್ಲ ಕೇಳತ್ತು ನೀ, ಅದ ಏನು ಟೆನ್ಷನ್ ಆಗೈತಿ ಅದನ್ನ ಹೇಳ ನಮ್ಗೆ. ಏನು ಹೇಳ್ರಿ ಸಾವ್ಕಾರ ನಿಮ್ಮ ಮುಂದೆ, ನಾನು ಎಲ್ಲಾರಂಗೆ ಚಂದಂಗೆ ಇರ್ಬೇಕಂತ ಹೇಳಿ ಮದುವೆನೂ ಮಾಡ್ಕೊಂಡು ಮದುವೆ ಆಗಿ 6 ವರ್ಷ ಆಯ್ತು ರೀ. ಆತು. ನಮ್ಮ ಗಂಡ ಹೆಂಡತಿ ನಡ್ಬಾರ್ಕ ಹಾಂ ಆ ದೇವ್ರು ಒಂದು ಕುಶ್ನ ಕೊಡುವಲ್ರಿ. ಹಾಂ ನಾವು ಕುಶ್ನ ಎತ್ತಿ ಆಡಿಸ್ಬೇಕಂತೇಳಿ ಎಷ್ಟೊಂದು ಆಸೆ ಇಟ್ಕೊಂಡು ಕೂತಿದ್ದೀವ್ರಿ ಗಂಡ ಹೆಂಡತಿ. ಆದ್ರೆ ನಮ್ಮ ಆಸೆ ಆ ದೇವ್ರು ನೆರವೇರಿಸವಲ್ರಿ. ಮನ್ಯಾಗ ಹೋದ್ರೆ ಬರೀ ಅದು ಚಿಂತೆ ಕಾಡಾಗ್ತೈತ್ರಿ. ಈಗ ನೀ ಕುಡ್ಕೋತ ಅಡ್ಡಾಡ ಮಕ್ಳಕ್ಕವು ಹಂಗಲ್ರಿ, ನಾ 2 ದಿವ್ಸ ಎಲ್ಲಿ ಕುಡಿತಿದ್ದೀನಿ ರೀ. ಕುಡಿತಿರ್ಕಲ್ವಪ್ಪ. ಮಂದಿ ಚುಚ್ಚಿ ಮಾತಾಡಕ್ತೈತ್ರಿ, ಕಿವಿಲೆ ಕೇಳೋದಾಗೋತದ್ನ. ನಾ ಗನಸಲ್ಲತ್ತೇಳಿ ಮಾತಾಡಕ್ತಾರ್ರಿ, ನಾ ಹೆಂಗೆ ತಡ್ಕೋಬೇಕು ಹೇಳಿ ನಾನು? ಮಂದಿ 100 ಮಾತಾಡ್ತಾರೋ ಸುರೇಶ. ನೀ ಕುಡ್ದು ಅಡ್ಡಾಡತ್ತಿ ಇದನ್ನೂ ಮಾತಾಡತ್ತಾರೋ, ಮಕ್ಳು ಆಗಲಿಲ್ಲ ಅಂದ್ರೆ ಮಾತಾಡ್ತಾರೋ, ಮದುವೆ ಆಗಲಿಲ್ಲ ಅಂದ್ರೆ ಮಾತಾಡ್ತಾರೋ, ನೀ ಬಡ ಒಂದು 2-3 ಮಕ್ಳು ಹಡಿದ್ರು ಮಾತಾಡ್ತಾರೋ. ಅವ್ರು ಮಾತಾಡೋರು ನಾನು ಅವ್ರನ್ನೇನು ಎಷ್ಟು ಚಪ್ಪಲ್ಲೇ ಬಡಿದ್ರು ಅವ್ರು ಮಾತಾಡೋದು ಬಿಡ್ದಲ್ಲ ಸುರೇಶಿಗೆ. ನಾ ಅದನ್ನೇನು ತಲೆ ಕೆಡ್ಸ್ಕೊಳತ್ತೀನಿ ರೀ. ಪಾಪ ನನ್ನ ಹೆಂಡತಿಗೆ ಮಾತಾಡಕ್ತಾರೆ, ನಿನಗೆ ಮಕ್ಕಳ ಹಡಿ ಭಾಗ್ಯ ಇಲ್ಲ ತೀಳಿ. ಅದು ಪಾಪ ಮನ್ಯಾಗ ಅಳ್ಕೊತ ಕೂತೈತ್ರಿ. ನಾ ಎಷ್ಟು ತ್ರಾಸ ಸಣ್ಣ ಮಾಡ್ಕೋಬೇಕು ಹೇಳ್ರಿ. ಇಲ್ಲ ಆ ದೇವ್ರು ನನಗೆ ಯಾಕಿಂತ ಕಷ್ಟ ಕೊಡಾಕ್ತಾನೆ ರೀ? ನಾ ಏನು ಅಂತ ತಪ್ಪು ಮಾಡೀನಿ? ಅದೇನು ನೋಡು ಸುರೇಶಿ, ಅದನ್ನು ಎಲ್ಲರಿಗೂ ಬರ್ದನ ತಲೆ ಕೆಡ್ಸೋಕೆ ಹೋಗ್ಬೇಡ ನೀನು. ಈಗ ನೀನು ಹೆಂಡ್ತಿಯೊಳ ನಾನು ನಿನ್ನ ಹೆಂಡ್ತಿ ಧೈರ್ಯಲಿ ಇರ್ರಿ. ಮಂದಿ 100 ಮಾತಾಡೋರು ಅವೇನು ದೇವ್ರು ಕೊಡಾವಿದ್ರೆ ಅವೇನು ಮಕ್ಳೇನು ರಗಡಿ ಎಷ್ಟೆಷ್ಟೋ ಮಂದಿ ಕೊಟ್ಟದ ನೋಡಿದಲ್ಲ. ಉಣ್ಣಾಕ ದಿಕ್ಕಿಲ್ದಲ್ಲಿ 4-5 ಮಕ್ಳ ಕೊಟ್ಟದಾನ. ಮಕ್ಳು ಬೇಕಂದ್ರೆ ಕೊಡ್ದಲ್ಲ, ಬ್ಯಾಡ ಅಂದವ್ರಿಗೆ ಹಂಗೆ ಕೊಡ್ತಿರ್ತಾನೆ ದೇವ್ರ. ಆಟ ಹಂಗದಾನ ದೇವ್ರ, ತಲೆ ಕೆಡ್ಸೋಕೆ ಹೋಗ್ಬೇಡ. ಹಿಂದಿಲ್ ನಾಳೆ ಅದಾವ ಮಕ್ಳು. ಈಗ 4-5 ವರ್ಷ ಆಯ್ತು, ಏನಾಗಿಲ್ಲ. ಹಿಂದಿಲ್ ನಾಳೆ ಅದಾವು, ನಿನಗೆ ಮಕ್ಳು ಹಾಕಾವ. ಈಗ ನೀ ಇಲ್ಲಿ ಕುಡ್ಕೋತ ಅಡ್ಡಾಡ್ದ ಆಕೆ ಅಲ್ಲಿ ಚಿಂತೆ ಮಾಡ್ಕೋತ ಕೂತ್ರೆ ನಿನ್ನ ಜೀವನೂ ನಾಶ. ಅಲ್ಲಿ ಆಕಿ ಚಿಂತೆ ಮಾಡಿ ಆಕಿ ಜೀವನೂ ನಾಶ. ಆರಾಮ್ ಸರಿ ದುಡ್ಕೋತ ಮಾಡ್ಕೋತೀರ. ಮಕ್ಳು ಆದ್ರೆ ಹಾಕಾವ, ಇಲ್ಲ ರಗಡ ಮಕ್ಳದಾವ ತಗೋ. ನೀ ಯಾಕೆ ಅಂಜಾತಿ? ಇಲ್ರಿ ಸೌಕರ, ನಿಮ್ಮ ಬಾಯಿ ಹರ್ಕಿಲೆ ಮಕ್ಕಳಾದ್ರೆ ಭಾಳ ಸಂತೋಷ ಆಗೈತ್ರಿ. ಯಾಕಂದ್ರೆ 5 ವರ್ಷ ಆಯಿತು, ಇನ್ನೂ ಒಂದು ಕೂಸು ಇಲ್ಲಂದ್ರೆ ನಮಗೂ ಚಿಂತೆ ಹತ್ತಾಗ್ತೈತೆ ರೀ ಸೌಕರ. ನೀನು ವಿಚಾರ ಮಾಡಕ್ಕೆ ಹೋಗಬೇಡ ನೀನು ಭಾಳ ಚಿಂತೆ ಮಾಡಕ್ಕೆ. ಮಕ್ಳು ಆದ್ರೆ ಹಾಕಾವ. ಇನ್ನೂ 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ನೋಡು. ರಗಡ ಅನಾಥ ಆಶ್ರಮಗಳು ರಗಡ್ದಾವು. 1 ಬಿಟ್ಟು 2 ತಂದು ನಿನಗೆ ಸಾಕೋಕೇನಿ. ದೇವ್ರು ಕೊಡಾದ್ರೆ ಕೊಡ್ತಾನೆ, ಕೊಡಲಿಲ್ಲ ಅಂದ್ರೆ ಐತಿ ಅವನ್ನ ತಂದು ಸಾಕೋದು. ಅವಕ್ಕೂ ಪಾಪ ಅವು ಅಪ್ಪ ಯಾರೂ ಇರೋದಿಲ್ಲ, ನಿನಗೂ ಮಕ್ಳು ಇರೋದಿಲ್ಲ. 2 ಕೂಡ್ರೆ ಅವಕ್ಕೂ ಆನಂದ ಆಕೈತಿ, ನಿನಗೂ ಆನಂದ ಆಕೈತಿ. ಹಂಗಿಲ್ರಿ ಸೌಕರ, ನಮ್ದು ಅಂತೇಳಿ ಮಗು ಇದ್ರೆ ಅದೊಂದು ಬ್ಯಾಡ್ನೇ ರೀ ಸಂತೋಷ. ಲಾಸ್ಟ್ ನಾಳೆ ಒಂದು ಕೂಸ್ನ ತಂದೀವಿ ಅಂದ್ರೆ ನಾವು ಜಗತ್ತು ಭಾಳ ಕೆಟ್ಟ ಮಾತಾಡ್ತೈತೆ ರೀ. ಅದಕ್ಕೆ ಇವನ್ ತಾಕ ಮಕ್ಕಳಾಡಿ ಕ್ಯಾಪಸಿಟಿನೇ ಇಲ್ಲ, ಅದಕ್ಕೆ ಮಗ ದತ್ತಕ್ಕೆ ತೊಗೊಂಡು ಬಂದು ನೋಡತ್ತೇಳಿ ಮಂದಿ ಮಾತಾಡಲೇ ಸುರೇಶ. ನಿನ್ಗ್ಯಾರು ಏನಾಗೋದೈತಿ? ಅಲ್ಲ 2 ಎಕರೆ ಹೊಲ ಐತಿ, ಅದನ್ನ ಒಂದು ತಂದು ಮಕ್ಕಳ ಇನ್ನೂ 2 ಬಿಟ್ಟು ಇನ್ನೂ 3 ವರ್ಷ ನೋಡಿ ಹಾಕವ ಮಕ್ಕಳು. ಸಮಾಧಾನ ಬೇಕಾ? ನಿಮ್ಮ ಬಾಯಿ ಹೆರ್ಕಿಲಿ ಅದೊಂದು ಆಗಲ್ರಿ ಸೌಕರ. ನಂಗೆ ಅದೊಂದು ಆಸೆ ಐತಿ ಸೌಕರ. ಮತ್ತು ನಾ ಇದು ನಿಮ್ಮ ಮುಂದೆ ಹೇಳಿನಂತ ಹೇಳಿ ಯಾರ ಮುಂದೆ ಅನ್ಬೇಡ್ರಿ. ಯಾಕಂದ್ರೆ ಇವ ಮಗ ಮಕ್ಕಳಾಗಲ್ದು ಕುಡಿಯಾಕ್ತಂತ ಹೇಳಿ ಊರ ಮಾತಾಡ್ತೈತ್ರಿ. ದಯವಿಟ್ಟು ನೀವು ಸುಮ್ಮನೆ ಭಾಳ ಬೇಕಾಗಿರಿ ಅನ್ನೋ ಈ ಮಾತು ಹೇನ್ರಿ. ಯಾಕಂದ್ರೆ 2 ದಿವಸ ಆತ ಮುಚ್ಚಿಡ್ಲಿ ನಾನು ನಿಮ್ಮ ಮುಂದೆ. ನಾ ಆಗು ಹೋಗು ಎಲ್ಲ ನಿಮ್ಮ ಮುಂದೆ ಹೇಳ್ತನ. ಪ್ಲೀಸ್ ರೀ, ಇದನ್ನ ಯಾರ ಮುಂದೆ ಇದನ್ನೆಲ್ಲ ಬಿಡೋ. ನಾ ಯಾರ ಮುಂದೆ ಹೇಳಿ? ನಿಂದ ಬಗ್ಗೆನ ಮಾತಾಡೋರು ನಾನು ಹರಿವತ್ತದ ಮಂದಿನ ಬೇದ್ ಬಂದದೀನಿ. ನೀನು ಇದನ್ನೆಲ್ಲ ಚಿಂತೆ ಮಾಡಕ್ಕೆ ಹೋಗಬೇಡ, ಹುಡ್ಕೋತು ಅಡ್ಡಾಡಕ್ಕೆ ಹೋಗಬೇಡ. ಮಕ್ಳಾಗಲತ್ತೇಳಿ ಹಾಕವ ನಾನು ಈಗ ನಿಮ್ಮ ಮನೆಗೆ ಹೋಗ, ನಾನು ತಂಗಿ ಜೋಡು ಮಾತಾಡ್ತಾನೆ. ಚಿಂತೆ ಬಿಡ್ರಿ, ಕಾಮ್ಗೆ ದುಡ್ಕೋತ ಅಡ್ಡಾಡ್ರಿ, ಕಾಮ್ಗೆ ದುಡ್ರಿ. ಆರಾಮ್ ಸರಿ ಇಬ್ರು ಕೂಡ ಅಡ್ಡಾಡ್ರಿ. ಹಿಂದಿಲ್ ನಾಳೆ ಅದಾವ ಮಕ್ಳು. ಆಗಲಿಲ್ಲ ಅಂದರು ಅದಕ್ಕೆ ಐತೆ ನನ್ನ ಕಡೆ. ಇದೇಗೇನು ಹೇಳಿಲ್ಲ, ಒಂದು ಯಾವ್ದಾರ ತಂದು ಸಾಕೋಕೆ. ರಗಡ್ ಮಂದಿ ಎಂತೆಂಥ ಸಾಕಾರ ಮಂದಿ ಸಾಕೊಂಡಾರು. ಅನಾಥ ಮಕ್ಕಳ ತಂದ ಅವಕ್ಕೂ ಅವು ಅಪ್ಪ ಇರೋದಿಲ್ಲ.
ನಿನಗೂ ಮಕ್ಳು ಇರೋದಿಲ್ಲ ಅವಕ್ಕೆ ಅವು ಅಪ್ಪನ ಬೆಲೆ ಜಾಸ್ತಿನೂ ಇರ್ತೈತಿ ನಿನಗೂ ಮಕ್ಳ ಬೆಲೆ ಜಾಸ್ತಿ ಇರ್ತೈತಿ ಇಟ್ರ ಮ್ಯಾಲ ನಿಮ್ಮದು ಜನ್ಮ ಎಟ್ಟೋಬೇಕಟ ಪಾವನಾಗಿ ಹೋಗೈತಿ ಏನು ಚಿಂತೆ ಮಾಡೋಕೋಬೇಡ ನಾ ಬಂದು ಮಾತಾಡ್ತಾನು ನೀನು ಈಗ ಹೋಗಿ ಮನೆಗೆ ಹೋಗಿ ಕುಡ್ಕೋತದ ಕುಂಡಾಕ್ ಹೋಗ್ಬೇಡ ಏನು ಹೇಳ್ತ ಆಯ್ತು ಏನು ಮನ್ಯಾಗ ಸಾಯ್ತದ ಹೋಯ್ತು ಏನು ಕುಡ್ಕೋತ ಅಡ್ಡಾಡೋಂಗೆ ಕಾಣತ್ತೀನಿ ಆಯ್ತು ರೀ ಆಯ್ತಲ್ಲ ಹೇಳ ಇಲ್ಲಿ ಹೋಯ್ಕೆ ಐತೆ ಐತ್ರಿ ಆಯ್ತಾಳೆ ಹೇಳಂಗಾರ ನಾನು ಸಂಜೆ ಹೊತ್ತು ಬರ್ತಾನೆ ಬಂದ ತಂಗಿ ಜೋಡು ಮಾತಾಡ್ತಾನೆ ಇನ್ನು ಒಟ್ಟೆ ಕುಡಿಯಾಕೆ ಹೋಗ್ಬೇಡ ನೋಡಪ್ಪ ನೀವು ಕುಡ್ದು ಮಾಡಿದೆ ಅಂದ್ರೆ ನೀ ನಮಗಿನ್ನು ಒಟ್ಟೆ ಅದಕ್ಕೂ ಫೋನ್ ಹಚ್ಚಾಕೆ ಹೋಗ್ಬೇಡ ನಮ್ಮ ಸವಾಸ ಬಿಟ್ಬಿಡ್ನಿ ಇಲ್ಲ ರೀ ಕುಡಿಯಲ್ಲ ಇಲ್ಲ ಯಾಕಳು ನಾವು ಸುರೇಶ್ ಬೈರಿದನಪ್ಪ ಅಂತೇಳಿ ನಾವು ಹೇಳ್ಕೊತ ಅಡ್ಡಾಡವ್ರ ಮಂದಿ ಹಿಂಗೆ ಮಾಡ್ಕೊತ ಅಡ್ಡಾಡಕೈತಿ ಅಂದ್ರೆ ನಮ್ಮದು ಕಿಮ್ಮತ್ತು ಉಳಿದಿಲ್ಲ ಇದ್ರಾಗ ಇಲ್ಲ ಏನಾಯ್ತು ಹಾಂ ಹೋಗಂಗಾರ ಯಾಕೋ 4 ದಿನ ಆತು ಮೆದುಗು ಮಾತಾಡೋಲ್ಲ ಏನಿದೆ ಚಲೋ ಮುಚ್ಚು ನಮಗೂ ಅಂತ ಒಂದು ಕೂಸನ ಕೊಟ್ಟಿರ ದೇವ್ರ ಎಷ್ಟು ಖುಷಿಯಾಗಿರ್ತದಲ್ಲ ಗಂಡ ಐತಿ ಆಡ್ಸ್ಕೋತ ಮಾಡ್ಕೋತ ದೇವ್ರ ನಮ್ಮ ಮ್ಯಾಲೆ ಎಟ್ರ ಸಿಟ್ಟಿರ್ಬೇಕು ಎಂಬಲ್ಲ ನನ್ನ ಹೊಟ್ಯಾಗ ಒಂದು ಹುಳನೂ ಹುಟ್ಟುವತ್ತು ಅದ್ರ ಸಂಬಂಧ ನನ್ನ ಗಂಡ ಕುಡ್ಕೋತ ಅಡ್ಡಾಡತ್ತಾನ ಅದನ್ನೂ ಮನಸ್ಬಿಟ್ಟು ಹೇಳವಲ್ಲ ಭಾಳ ಕೊರ್ಗಾಕತ್ತಾನ ಏನ್ರಾಗಿತ್ತು ಏನು ನಮ್ಮ ಗಂಡ ಐತಿ ಅಂಥದ್ದೇನು ಪಾಪ ಮಾಡಿದನು ಮಂದಿ ಮಕ್ಕಳ ತಂದು ಆಡ್ಸೋ ಪರಿಸ್ಥಿತಿ ಬತ್ತು ಅದ ನನ್ನ ಹೊಟ್ಟೆ ಒಂದು ಕೂಸ ಹುಟ್ಟಿತ್ತಂದ್ರೆ ಗಂಡ ಐತಿ ಆಡ್ಸ್ಕೊತ ಎಷ್ಟು ಖುಷಿಯಾಗಿರ್ತಿತ್ತು ದೇವ್ರ ನನಗೊಂದು ಹೊಟ್ಟೆ ಕೂಸ್ಲ ಕೊಡು ಇಂಥ ದೇವ್ರು ಬೇಡ್ಕೋದಿಲ್ಲ ಅಷ್ಟು ಕೂಸ್ಲ ಕೊಟ್ಟೇನು ಗಂಡ ಐತಿ ಆಡ್ಕೊಂಡು ಖುಷಿಯಾಗಿತ್ತು ನನ್ನ ಗಂಡ ಹತ್ರ ಭಾಳ ಬರ್ಗತ್ತಾನ ನನ್ಗೆ ತಿಳಿದೈತೆ ಅದು